ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಭಕ್ತ ಸಮೂಹದ ಮಧ್ಯೆ ಶ್ರೀ ಬನಶಂಕರಿ ದೇವಿ ರಥೋತ್ಸವವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ರಥೋತ್ಸವ ನಿಮಿತ್ತ ಬನಶಂಕರಿ ದೇವಿಗೆ ವಿಶೇಷ ಅಲಂಕಾರ ಸಹಿತ ಕುಂಕುಮಾರ್ಚನೆ, ಕುಂಭಾಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯ ಜೊತೆಗೆ ಪಲ್ಲಕ್ಕಿ ಉತ್ಸವ ಹಾಗೂ ಹುಚ್ಚಯ್ಯನ ಮೆರವಣಿಗೆ ನಡೆಸಲಾಯಿತು. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಭಕ್ತ ಸಮೂಹದ ಮಧ್ಯೆ ರಥೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಭಕ್ತರು ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು ಎಸೆದು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಇನ್ನು ನಿರಂತರ 5 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ನಿತ್ಯ ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಜಾತ್ರೆಗೆ ಪಕ್ಕದ ಬೆಳಗಾವಿ, ವಿಜಾಪುರ, ಗದಗ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಿಂದುಳಿದ ಸಮುದಾಯ ಎಸ್ಎಸ್ಕೆ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕು ಎಂದು ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದ ಗಣಪತಿ ಸಾದಾನಿ ಒತ್ತಾಯಿಸಿದ್ದಾರೆ. ಅವರು ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ರಾಜ್ಯದಲ್ಲಿ 10 ರಿಂದ 12 ಲಕ್ಷ ಜನಸಂಖ್ಯೆ ಇರುವ ನಮ್ಮ ಸಮಾಜದವರು ಸಾವ್ಜಿ ಹೋಟೆಲ್, ಇಡ್ಲಿ ಸೆಂಟರ್, ಮುದ್ರಣ, ಬುಕ್ ಬೈಂಡಿಂಗ್, ಬಟ್ಟೆ ವ್ಯಾಪಾರ ಸೇರಿದಂತೆ ಇತರ ವ್ಯಾಪಾರ ವಹಿವಾಟು ಮಾಡುತ್ತಾ ಸ್ವಾಭಿಮಾನದಿಂದ ಜೀವನ ಸಾಗಿಸುತ್ತಿದ್ದಾರೆ. ಹಿಂದುಳಿದ ಸಮಾಜ ಆಗಿದ್ದರಿಂದ ಆರ್ಥಿಕವಾಗಿ ಹಿಂದೆ ಉಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ನಿಗಮ ಮಂಡಳಿ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಾಗರಾಜ್ ನಗರಿ ಮಾತನಾಡಿ, ಈಗಾಗಲೇ ನಿಗಮ ಮಂಡಳಿ ಸೇರಿದಂತೆ ಇತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಿಎಂಗೆ ಹಾಗೂ ಇತರ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಹೋರಾಟ ಸಹ ಮಾಡಲಾಗಿದೆ, ಆದರೂ ಸರ್ಕಾರ ಗಮನ ಹರಿಸುತ್ತಿಲ್ಲ ಎಂದರು. ಇದೇ ಸಮಯದಲ್ಲಿ ಗುಳೇದಗುಡ್ಡ ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದ ಪರಶುರಾಮ್ ಪವಾರ್ ಮಾತನಾಡಿ, ಸಮಾಜ ಅಭಿವೃದ್ಧಿಪಡಿಸಲು ರಾಜ್ಯಾದ್ಯಂತ ಸಂಚಾರ ಮಾಡಿ ಸಂಘಟನೆ ಮಾಡಲಾಗಿದೆ. ಇದೇ ಜನವರಿ 20ರಂದು ಗುಳೇದಗುಡ್ಡ ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಂಜೀವ್ ಕಟವಟೆ, ರವಿ ದಾಮ್ಜಿ, ತುಳಜನ್ನಸ ದಾನಿ ಸೇರಿದಂತೆ ಇತರ ಪ್ರಮುಖರು ಇದ್ದರು. ಎಸ್ಎಸ್ಕೆ ಸಮಾಜ, ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಈಗಾಗಲೇ ನಮ್ಮ ಸಮಾಜಕ್ಕೆ ಪ್ರತ್ಯೇಕವಾದಂತಹ ಒಂದು ಅಭಿವೃದ್ಧಿ ನಿಗಮ ಮಂಡಳಿಯನ್ನು ರಚನೆ ಮಾಡಬೇಕು. ಇದ್ರ ಜೊತೆಗೆ ನಮ್ಮ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಬೇಕೆಂತಂದು ಸುಮಾರು 3-4 ವರ್ಷಗಳಿಂದ ನಿರಂತರವಾಗಿ ಸರ್ಕಾರಕ್ಕೆ ಎಚ್ಚರಿಸುತ್ತಲೇ ಮತ್ತು ನಿರಂತರವಾಗಿ ಒಂದು ಹಕ್ಕೊತ್ತಾಯನ ಮಾಡ್ತಾನೆ ಬಂದಿದ್ದೇವೆ. ನಾವು ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಕೂಡ ಮಾಡಿ ಸರ್ಕಾರಕ್ಕೆ ಏನ ನಾವು ಮನವಿ ಇಡ್ತಾ ಇದ್ದೀವಿ ಅಂತಂದ್ರೆ,
ಬಂಧುಗಳೇ, ನಮ್ಮ ಸಮಾಜವು ಅತ್ಯಂತ ಸ್ವಾಭಿಮಾನ ಸಮಾಜ ಮತ್ತು ಯಾರಲ್ಲೂ ಕೂಡ ಇಲ್ಲಿವರೆಗೂ ಯಾವುದೇ ಯಾರಿಗೂ ಕೂಡ ಏನನ್ನು ಬೇಡದ ಸಮಾಜ. ಅಷ್ಟು ದಯವಿಟ್ಟು ಈಗಿರ್ತಕ್ಕಂಥ ಸರ್ಕಾರ ಬಹಳ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸರ್ಕಾರ, ಬಹಳ ಬಡವರ ಮೇಲೆ ಅತ್ಯಂತ ಪ್ರೀತಿ ಮತ್ತು ಕಾಳಜಿ ಇರ್ತಕ್ಕಂಥ ಸರ್ಕಾರವನ್ನ ನಾವು ಗಮನಿಸಿದ್ದೇವೆ. ಅವರ ಕಾರ್ಯಚಟುವಟಿಕೆಗಳನ್ನೆಲ್ಲ ನೋಡಿದ್ದೀವಿ. ಅವ್ರ ಮೇಲೆ ಒಂದು ಬಹಳ ನಮಗೆ ಒಂದು ದೊಡ್ಡ ಆಶಾಭಾವನೆ ಇದೆ. ಏನಂದ್ರೆ ಇದೇ ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿಯೇ ಬರುವಂತ ಬೆಂಗಳೂರು ಅಧಿವೇಶನದಲ್ಲಿ ನಮ್ಮ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳನ್ನ ಘೋಷಣೆ ಮಾಡ್ತಾರ ಅನ್ನೋ ಆಶಾಭಾವನದಲ್ಲಿ ನಮ್ಮೆಲ್ಲ ಸಮಾಜದ ಬಂಧುಗಳು ನಾವು ಇದ್ದೇವೆ. ನಾನು ಪೊಲಿಟಿಕಲ್ ಸ್ವಿಚ್ ಆಫ್ ಆಗಿದ್ದೇನೆ, ಸ್ಪೀಕರ್ ಚಾನಲ್ ಆಗಿ ಓಪನ್ ಆಗಿದ್ದೇನೆ ಎಂದು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಕಲಾಭವನದ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಆಗಮಿಸಿದ ಸಮಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಿಎಂ ಕುರ್ಚಿ ಬದಲಾವಣೆ ವಿಷಯದ ಚರ್ಚೆ ಬಗ್ಗೆ ಪ್ರತಿಕ್ರಿಯೆ ಕೇಳಿದಾಗ ನಾನು ರಾಜಕೀಯ ಸ್ವಿಚ್ ಆಫ್ ಎಂದು ಹೇಳಿಕೆ ನೀಡಿ, ನಾನು ಪಕ್ಷದ ಸ್ಪೀಕರ್, ವಿಧಾನಸಭೆಯಲ್ಲಿ ಪ್ರಶ್ನೆ ಹೇಗೆ ಕೇಳಬೇಕು, ಹೇಗೆ ಉತ್ತರ ಕೊಡಬೇಕು ಎಂಬುದು ಮಾತ್ರ ಹೇಳುತ್ತೇವೆ ಎಂದರು. ನಂತರ ಜಿಲ್ಲಾ ಮಟ್ಟದ ಮುಸ್ಲಿಂ ಸಮುದಾಯದ ಸಮಾವೇಶವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್, ಶಾಸಕರಾದ ಜೆಟಿ ಪಾಟೀಲ್ ಸೇರಿದಂತೆ ಇತರ ಮುಖಂಡರು, ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾನು ಸ್ಪೀಕರ್, ನನಗೆ ಯಾವುದೇ ಪಕ್ಷ ಇಲ್ಲ, ನನಗೆ ಯಾವುದೇ ಪಕ್ಷದಲ್ಲಿ ಕೂಡ ಇಲ್ಲ. ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ. ಅದಂದ್ರೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಶಾಸಕರಿಗೆ ಸಮನ್ವಯತೆಯನ್ನು ನೋಡಿಕೊಂಡು ಕಾನೂನುಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ನನ್ನ ಕೆಲಸ ಕಾರ್ಯ ನಾನು ಇವತ್ತು ಮಾಡಿಕೊಂಡು ಹೋಗುವಂಥದ್ದು. ಸೊ ಅದು ಸಂವಿಧಾನಬದ್ಧವಾದಂಥ ಸ್ಥಾನ. ಪ್ರಜಾಪ್ರಭುತ್ವ ಗೌರವ ಉಳಿಸಿಕೊಳ್ಳೋ ಜವಾಬ್ದಾರಿ ನನ್ನ ಜವಾಬ್ದಾರಿ. ಅದಕ್ಕೆ ಇದು ನನ್ನ ಸಬ್ಜೆಕ್ಟೇ ಅಲ್ಲ. ಈಗ ನಾನೆಲ್ಲ ಪೊಲಿಟಿಕ್ಸ್ ಎಲ್ಲ ಸ್ವಿಚ್ ಆಫ್ ಆಗಿದೆ, ಚಾನಲ್ ಬಂದ್ ಆಗಿದೆ. ಓನ್ಲಿ ಸ್ಪೀಕರ್ ಚಾನಲ್ ಓಪನ್ ಇದೆ. ಈಗ ಅದೇನು ನಾನು ಹೇಳಿದೆ ಅಲ್ಲ, ಹೇಗೆ ಕ್ವಶನ್ ಕೇಳಬೇಕು, ಹೇಗೆ ಚರ್ಚೆ ಮಾಡಬೇಕು, ಹೇಗೆ ನೀವು ಬೇರೆ ಬೇರೆ ಪ್ರಶ್ನೆ ಆಗ್ಬೇಕು, ಮತ್ತೆ ಹೇಗೆ ಕೆಲಸ ಮಾಡ್ಬೇಕು ನಾವು ಹೇಳ್ಬಹುದು. ರಾಜ್ಯಕ್ಕೆ ಎಂಬ ಚಾನಲ್ ಬಂದಾಗಿದೆ. ಈಗ ಅದು ಮತ್ತೆ ಯಾವಾಗ ಓಪನ್ ಆಗ್ತಾ ಅವಾಗ ನೋಡುವ. ಈಗ ರಾಜ್ಯದಲ್ಲಿ ಸರ್ ಅಭಿವೃದ್ಧಿ ವಿಚಾರ ಬಂದಾಗ ಸರ್ಕಾರ ಗ್ಯಾರಂಟಿ मैं आज आपके सामने हमारे मुकामी शायर मशहूर और मरूफ सागर अली साहब के